ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ವೆಲ್ಕಮ್ 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 ಬರಬೇಕು. ವೆಲ್ಕಮ್ 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 ಟು ಮೈ ರೆಸಾರ್ಟ್ ಸರ್. ಟೇಕ್ ದಿಸ್ ಮೇಡಮ್. ಟೇಕ್ ಇಟ್, ಹ್ಯಾವ್ ಇಟ್. ಇದೇನಿದು, ಒಂದೇ ಕೂಲ್ ಡ್ರಿಂಕ್ಗೆ 2 ಸ್ಟ್ರಾ ಹಾಕಿದ್ದೀರಾ? ಗಂಡ ಹೆಂಡತಿನೂ ಲವರ್ಸು ಹೀಗೆ ಕುಡಿಬೇಕು ಸರ್. ಸರ್, 1 ನಿಮಿಷ. ಒಂದೇ ನಿಮಿಷ ಪ್ಲೀಸ್. ಓಕೆ ಸರ್. ನಿಮ್ ರೆಸಾರ್ಟ್ ಅವ್ರು ತುಂಬಾ ಮರ್ಯಾದಸ್ಥರು ಅನ್ಸುತ್ತೆ. ಹೌದು ಮೇಡಮ್. ಈ ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತು? ಕೆಲ್ಸದವ್ರನ್ನು ಕೂಡ ಸರ್ ಅಂತ ಮರ್ಯಾದೆ ಕೊಟ್ಟು ಕರೆಯೋದ್ ನೋಡಿದ್ರೇನೆ ಗೊತ್ತಾಗಲ್ವಾ? ಹಾ ಮೇಡಮ್, ನಾನ್ ಕೆಲ್ಸದವನಲ್ಲ, ಮ್ಯಾನೇಜರು. ಕೋಟು ನಂದೆ, 6000 ರುಪೀಸು. ನೀವೇನಾ ಮ್ಯಾನೇಜರ್? ಹೌದು ಸರ್. ಹಾ, ಪ್ಲೀಸ್ ನನ್ನ ನಂಬಿ. ನಿಮ್ ಹೆಸರೇನು? ಎನ್ ಗನ್. ಎನ್ಗನ್ನ? ಹಾ, ಅದೇನ್ ಹೆಸರು ರೀ, ವಿಚಿತ್ರವಾಗಿದೆ. ಆಕ್ಚುಲಿ ಮೈ ಫುಲ್ ನೇಮ್ ಈಸ್ ನಟೇಶನ್. ಶಾರ್ಟ್ ಅಂಡ್ ಸ್ವೀಟ್ ಆಗಿರ್ಲಿ ಅಂತ ಎನ್ ಗನ್ ಅಂತ ಮಾಡ್ಕೊಂಡಿದೀನಿ. ಯಾಕೆ, ಚೆನ್ನಾಗಿಲ್ವಾ? ಓ, ಯು ನೋ, ಈ ರೆಸಾರ್ಟ್ ಹನಿಮೂನ್ ಕಪಲ್ಸ್ಗೆ ಸ್ಪೆಷಲ್. ಮೋರ್ ಓವರ್, ಇವತ್ತಿಗೆ ಈ ರೆಸಾರ್ಟ್ ಕಟ್ಟಿ 25 ವರ್ಷ ಕಂಪ್ಲೀಟ್ ಆಗಿದೆ. ಇದೇ ಕಾರಣಕ್ಕೆ ಇವತ್ತು ನಮ್ಮ ರೆಸಾರ್ಟ್ ಅಲ್ಲಿ ಸ್ಟೇ ಮಾಡೋ ಕಪಲ್ಸ್ಗೆ ಒಂದು ಸ್ಪೆಷಲ್ ಸರ್ಪ್ರೈಸ್ ಕೂಡ ಇದೆ. ಅದೇನು ಅಂತ ನಿಮ್ಗೆ ಪೂರ್ತಿಯಾಗಿ ಡೀಟೇಲ್ ಆಗಿ ಹೇಳ್ತೀನಿ, ಹೋಗಿ ಫ್ರೆಶ್ ಆಗಿ ಬನ್ನಿ. ಹಾ ಸರ್, ನೀವು ಫಾರ್ಮಾಲಿಟೀಸ್ ಫಿನಿಶ್ ಮಾಡಿ ಬನ್ನಿ. ಓಕೆ ಮಿಸ್ಟರ್ ಗನ್. ಓ, ಥ್ಯಾಂಕ್ ಯು ಬಾಯ್. ಪ್ಲೀಸ್ ಇವರಿಗೆ ಇವ್ ರೂಮ್ ತೋರಿಸಿ ಲಗೇಜ್ ಒಳಗಡೆ ಇಟ್ಬಿಡಿ. ಓಕೆ? ಓ ಪ್ಲೀಸ್. ಹಾ 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 ಸರ್, ಒಳಗಡೆ ಬನ್ನಿ. ಜೆಂಟಲ್ಮನ್, ಮಾಡ್ತೀಯಾ ಇಲ್ವೋ? ಕಾಲ್ ಮಾಡ್ಬೇಕಂತ ಹೇಳಿಲ್ವಾ? ಸುಮ್ನಿರು ಜೆಂಟಲ್ಮನ್. ಏನ್ ಸರ್ ಪ್ರಾಬ್ಲಮ್? ನೋಡಿ ಸರ್, ಫೋನ್ ಸಿಗ್ನಲ್ ಇಲ್ಲ ಅಂತ ಜಗಳ ಮಾಡ್ತಿದ್ದಾರೆ ಸಾರು. ನಮ್ಮ ರೆಸಾರ್ಟ್ ರೂಲ್ಸ್ ಪ್ರಕಾರ ನಾವು ಜಾಮರ್ ಹಾಕಿದೀವಿ ಅಂತ ಹೇಳಿದ್ರು ಕೇಳ್ತಿಲ್ಲ. ಜೆಂಟಲ್ಮ್ಯಾನ್, ಒಳ್ಳೆ ಕೆಲ್ಸಾನ ನಾವು ಅಪ್ರಿಶಿಯೇಟ್ ಮಾಡಬೇಕು. ಇವತ್ತಿನ ಪರಿಸ್ಥಿತಿಲಿ ಗಂಡ ಹೆಂಡತಿ ಮಧ್ಯೆ ಪ್ರೈವಸಿನ ಹಾಳು ಮಾಡೋದು ಈ ಮೊಬೈಲೇ. ವಾವ್, ಸರಿಯಾಗಿ ಹೇಳಿದ್ರಿ. ಇಲ್ಲಿರೋ 3 ದಿನ ಮೊಬೈಲ್ ಇಲ್ದೇ ಇದ್ರೆ ಗಂಡ ಹೆಂಡತಿ ಒಬ್ಬರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ಇಲ್ಲಿಂದ ಹೋಗೋದ್ರೊಳಗೆ ಜನ್ಮಪೂರ್ತಿ ಬಿಡಿಸಕ್ಕಾಗ್ದಿರೋ ಸಂಬಂಧ ಚಿಗುರೊಡಿಲಿ ಅಂತ ಹಾಗೆ ಮಾಡಿದ್ದಾರೆ. ಎಕ್ಸಾಕ್ಟ್ಲಿ. ಇನ್ಫ್ಯಾಕ್ಟ್ ಅವ್ರು ಹಾಗೆ ಮಾಡಿದ್ದಕ್ಕೆ ನಾವು ಸಂತೋಷ ಪಡಬೇಕು. ಆ ರೂಲ್ಸ್ ನ ನಾವು ಫಾಲೋ ಮಾಡಬೇಕು. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಜೆಂಟಲ್ಮನ್. All is well, sir. This man is very cool and romantic guy. Sir, this man is so hard and no more lovable expressions. Sir, ನನ್ನ ಮಾತು ಕೇಳಿ, ನೀವೂನು ನಿಮ್ ಹೆಂಡತಿಗೆ ಹತ್ರ ಆಗೋಕೆ ಪ್ರಯತ್ನ ಪಡಿ. ಹೋಗೋಷ್ಟರಲ್ಲಿ ನೀವಿಬ್ರು ಕೂಡಿ ಕುಣಿದು ತೋಳಿಗೆ ತೋಳ್ ಸೇರಿಸಿ ಜೋಡಿ ಹಕ್ಕಿ ತರ ನಮ್ ರೆಸಾರ್ಟ್ ಇಂದ ಹಾಗೆ ಹೊರಗಡೆ ಹೋಗ್ತಿದ್ರೆ ನೋಡೋದಿಕ್ಕೆ. ಪ್ಲೀಸ್ ಸರ್, 1 minute. ಬಿ ಹ್ಯಾಪಿ ಸರ್, ಆಲ್ ಇಸ್ ವೆಲ್. ಓಕೆ? ಈ ಪ್ರಕೃತಿಲಿ ಚಂದಮಾಮ ಅದು ಇಷ್ಟು ಚೆನ್ನಾಗಿ ಬೆಳದಿಂಗ್ಳು ಚೆಲ್ತಾ ಇರುವಾಗ ಅದನ್ನ ನೋಡದ್ಬಿಟ್ಟು ನೀವೇನು ನನ್ನನ್ನು ನೋಡ್ತಾ ಇದ್ದೀರಾ? ಚಂದ್ರನ್ನೇ ಮೀರಿಸೋ ಅಂದ
ಬೆಳದಿಂಗ್ಳು ಚೆಲ್ಲೋ ಮುಗುಳ್ನಗೆ ನನ್ನ ಕೈಗೆಟಕೋ ಅಷ್ಟು ದೂರದಲ್ಲಿ ನನ್ನ ಮುಂದೆ ನಿಂತಿದ್ರೆ ನಿನ್ನ ಅಪ್ಕೊಂಡು ಈ ರಾತ್ರಿ ಇಡೀ ಕಳಿಬೇಕು ಅಂತ ನನ್ನ ಮನಸ್ಸು ಆರ್ಭಟ ಮಾಡ್ತಿದೆ. ಸಮಯನ ವ್ಯರ್ಥ ಮಾಡಬೇಡ ಅಂತ ಕಾಲ ಎಚ್ಚರಿಸ್ತಾ ಇದೆ. ನಿನ್ನ ಕಡೆಗಣಿಸಿ ನಾನ್ ಹೇಗ್ ಚಂದಮಾಮನ್ ನೋಡ್ಲಿ ಹೇಳು? ನಿನ್ನಂದನ ಬಿಟ್ಟು ಆ ಚಂದ್ರನ್ ಹೇಗ್ ಕಣ್ ತುಂಬಿಕೊಳ್ಳಿ ಹೇಳು? ಈ ತರ ಓಡಾಡಕ್ಕೆ ಊಟಿವರೆಗೆ ಯಾಕೆ ಬರ್ಬೇಕು? ನಮ್ಮನೇಲೆ ಬೆಡ್ರೂಮ್ ಅಲ್ಲಿ ಓಡಾಡ್ಬೋದಿತ್ತಲ್ಲ ಪತಿರಾಯ್ರೆ. ಹೇಯ್, ನೀನ್ ಸ್ವಲ್ಪ ಸೈಲೆಂಟ್ ಆಗಿರ್ತೀಯಾ? ನೀವಿಬ್ರು ಅನ್ಯೋನ್ಯವಾಗಿರಬಾರ್ದು ರಾಧಿಕಾ. ಇವತ್ ರಾತ್ರಿ ನೀವು ಖಂಡಿತ ಸೇರ್ಬಾರ್ದು. ಪತಿರಾಯ್ರೆ ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗ್ತಿದ್ದೀರಾ? ಬೇಗ ಬಂದ್ಬಿಡ್ತೀನಿ. ಜೊತೆಲಿ ನಾನು ಬರ್ಲಾ? ಬೇಕಾಗಿಲ್ಲ, ಇಲ್ಲೇ ಇರೋ, ನಾನೇ ಬರ್ತೀನಿ. ಹನಿಮೂನಿಗೆ ಬಂದ್ಮೇಲೂ ನನ್ ಮೇಲೆ ರೇಗಾಡ್ತಾನೆ ಇದ್ದಾನಲ್ಲ ಈ ಮನುಷ್ಯ. ರೊಮ್ಯಾಂಟಿಕ್ ಸೆನ್ಸೇ ಇಲ್ಲ, ಒಳ್ಳೆ ಮಿಂಟ್ಲ ತರ ಆಡ್ತಾನೆ. ಶಿವ ಪೂಜೆಯಲ್ಲಿ ಕರಡಿ ಅಂದ್ರೆ ಇದೆ. ಒಂದ್ ನಿಮಿಷ. ಮೇಡಮ್, ರಾಧಿಕಾ ಅಂದ್ರೆ ನೀವೇನಾ? ಹೌದು. ನಿಮಗೆ ಅರ್ಜೆಂಟ್ ಆಗಿ ಕಾಲ್ ಬಂದಿದೆ, ಕಂಟಿನ್ಯೂಸ್ಲಿ ಮಾಡ್ತಾನೆ ಇದ್ದಾರೆ. ರಿಸೆಪ್ಷನ್ ಹತ್ರ ಬಂದು ಕಾಲ್ ರಿಸೀವ್ ಮಾಡಿ ಮೇಡಮ್. ಸರಿ. ಓಕೆ ಮೇಡಮ್. ಯಾರ್ ಮಾಡಿರ್ಬಹುದು? ಏನಾಯ್ತು ರಾಧಿಕಾ? ಏನಿಲ್ಲ ರೀ, ಯಾರೋ ಕಾಲ್ ಮಾಡಿದಾರಂತೆ. ಕಾಲಾ? ಯಾರು? ನಂಗೂ ಗೊತ್ತಿಲ್ಲ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಓಕೆ. ಈಗಾಗ್ಲೇ 3 ಸಲ ಫೋನ್ ಮಾಡಿದ್ದಾರೆ, ಲೈನಲ್ಲಿ ಇದ್ದಾರೆ, ಮಾತಾಡಿ. ಹಲೋ. ಡೋರ್ ಓಪನ್ ಆಗ್ತಿಲ್ಲ. ನಾನ್ ಟ್ರೈ ಮಾಡ್ತೀನಿ. ಆಟೋಮ್ಯಾಟಿಕ್ ಲಾಕ್ ಬಿದ್ದಿದೆ ಅನ್ಸುತ್ತೆ. ನಾನು ಕೀ ರೂಮಲ್ಲೇ ಇಟ್ಟು ಬಂದ್ಬಿಟ್ಟೆ. ರಿಸೆಪ್ಷನ್ ಅವ್ರ ಹತ್ರ ಡೂಪ್ಲಿಕೇಟ್ ಕೀ ಅಂತ ಇರುತ್ತಲ್ಲ, ಹೋಗಿ ಕೇಳೋಣ. ಓ ಕರೆಕ್ಟ್, ನಡಿ ನಡಿ. ಎಕ್ಸ್ಕ್ಯೂಸ್ ಮೀ, ಒರಿಜಿನಲ್ ಕೀ ರೂಮಲ್ಲೇ ಉಳ್ಕೊಂಡ್ಬಿಟ್ಟಿದೆ, ಡೋರ್ ಲಾಕ್ ಆಗಿದೆ. ಡೂಪ್ಲಿಕೇಟ್ ಕೀ ಕೊಡ್ತೀರಾ? ಚೆಕ್ ಮಾಡ್ತೀನಿ ರೀ ಸರ್. ಸಾರಿ ಸರ್, ಡ್ಯೂಪ್ಲಿಕೇಟ್ ಕೀನ ಡೇ ಡ್ಯೂಟಿಲಿರೋರು ಎಲ್ಲಿಟ್ಟಿದಾರೋ ಏನೋ ಸಿಕ್ತಿಲ್ಲ ಸರ್. ಸರಿ, ಇವಾಗ ಏನ್ ಮಾಡೋದು? ನಾನ್ ಮೇಂಟೆನೆನ್ಸ್ ಅವ್ರನ್ನ ಕರೆಸಿ ಡೋರ್ ಓಪನ್ ಮಾಡಿಸ್ತೀನಿ. ಪ್ಲೀಸ್ ಡೋಂಟ್ ಮೈಂಡ್, ಸ್ವಲ್ಪ ವೆಯ್ಟ್ ಮಾಡ್ತೀರಾ? ಸರಿ, ಓಕೆ. ಎಷ್ಟು ಟೈಮ್ ಹಿಡಿಯುತ್ತೆ?
2 ಗಂಟೆ ಆಗಬಹುದು. ವೆರಿ ಸಾರಿ ಸರ್. ಅಕ್ಕ ಬೇಗ ಬಾ ಅಕ್ಕ, ಬೇಗ ಬಾ ಅಕ್ಕ. ಸೈಕಲ್ ಯಾಕೆ ಪ್ರಿಯಾ? ಇವಾಗ ನಮ್ 2 ಜೋಡಿಗಳ ಮಧ್ಯೆ ಸೈಕಲ್ ರೇಸ್ ಅಕ್ಕ. ವಾವ್, ನೈಸ್. ನನ್ ಹತ್ತಿಸ್ಕೊಂಡು ನಮ್ ಪತಿರಾಯರು, ನಿನ್ ಹತ್ತಿಸ್ಕೊಂಡು ಸಾಹೇಬ್ರು ರೇಸ್ ಮಾಡ್ತಾರೆ. ಯಾರ್ ಗೆಲ್ತಾರೋ ನೋಡೋಣ. ನಾನ್ ರೆಡಿ. ನಾನು ಕೂಡ ರೆಡಿ. ಹಾ ನನ್ನೇನಾದ್ರೂ ಕಮ್ಮಿ ಅನ್ಕೊಂಡ್ರಾ? ನಾನು ರೆಡಿನೇ. ಎಸ್ ಅಕ್ಕ, ಇಲ್ಲಿ ಅಕ್ಕ ತಂಗಿ ರಿಲೇಶನ್ಶಿಪ್ ಇರಬಾರ್ದು, ರೇಸ್ ಮಾತ್ರನೇ ಇರ್ಬೇಕು. ಓಕೆ ಡನ್. ಸೋಲೋದಕ್ಕೆ ರೆಡಿ ಆಗಿರು. ಆಹಾ, ನಾನು ಅದೇ ಹೇಳ್ತಿದ್ದೀನಕ್ಕ. ಪ್ರಿಯಾ, ಗೆಲ್ಲೋದು ನಾವೇ. ಗೆಲುವು ಅಂದ್ರೆ ಅಮರ್, ನೀವ್ ಗೆಲ್ಲೋದು ಅಸಾಧ್ಯ ಬ್ರದರ್. ರಿಯಲಿ? ಓಕೆ 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 ಓಕೆ, ಮಾತ್ಯಾಕೆ, ಲೆಟ್ಸ್ ಸ್ಟಾರ್ಟ್. ಯಾರ್ ಗೆಲ್ತಾರೋ ನೋಡೋಣ. ಓಕೆ ಬನ್ನಿರಿ. ಓಕೆ, 1 2 3 ಗೋ. ಲೇ ಅಲ್ಲೋಡು. ಏಯ್ ಅಲ್ಲೋಡು. ಸಾಹೇಬ್ರೇ, ಅಕ್ಕ. ಹಾಯ್. ಪತಿರಾಯ್ರೆ, ನಡೀರಿ ಹೋಗೋಣ. ಹೇ, ಎಲ್ಲಿಗೆ? ಇಷ್ಟ್ ಸುಂದರವಾದ ಜಾಗದಲ್ಲಿ ಎಂಥವ್ರಾದ್ರೂ ಸರಿ, ಅವ್ರ ಮುಖದ ಮೇಲೆ ಮೊಗಳನಗೆ ಇದ್ದೇ ಇರುತ್ತೆ. ನೀವು ಇದ್ದೀರಾ ನೋಡಿ, ಇಲ್ಲೂ ಕೂಡ ಸೀದೋಗಿರೋ ಮುಖನೇ ಇಟ್ಕೊಂಡಿದ್ದೀರಾ. ಏಯ್ ಸ್ವಲ್ಪ ನಗ್ರಿ. ಏಯ್, ಸ್ವಲ್ಪ ಸುಮ್ನಿರ್ತೀಯಾ? ಸರಿ ಬಿಡಿ, ಆ ದೇವ್ರು ನಿಮ್ಗೆ ನಗೋದ್ ಕಲ್ಸಿಲ್ಲ ಅಂತ ಸಮಾಧಾನ ಮಾಡ್ಕೋತೀನಿ. ಹೋಗೋಣ ನಡೀರಿ. ಎಲ್ಲಿಗೆ ಅಂತ ಹೇಳು. ನಾವಿಬ್ರು ಮಾತ್ರ ಇರೋ ಒಂಟಿ ಪ್ರಪಂಚಕ್ಕೆ ಹೋಗೋಣ ಬನ್ನಿ. ನಾವಾಗ ಹೋಗ್ಬಿಟ್ರೆ ನಿಮ್ಮ ಅಕ್ಕ ಬಾವ ಒಂಟಿಯಾಗಿರ್ತಾರೆ. ಅಯ್ಯೋ ಮಹಾನುಭಾವ, ಹನಿಮೂನ್ ಅಂದ್ರೇನೆ ಗಂಡ ಹೆಂಡತಿ ಇಬ್ರು ಏಕಾಂತದಲ್ಲಿರೋದು ಅಂತ ಅರ್ಥ. ಅವ್ರಿಗೂ ಹೊಸದಾಗಿ ಮದ್ವೆ ಆಗಿರೋದ್ರಿಂದ ಅವ್ರ ರೂಟ್ ಬೇರೆ, ನಮ್ ರೂಟೇ ಬೇರೆ. ನಮ್ಗೂ ಹೊಸದಾಗಿ ಮದ್ವೆ ಆಗಿರೋದ್ರಿಂದ ನಮ್ ರೂಟಲ್ಲಿ ನಾವ್ ಹೋದ್ರೆ ಲೊಕೇಶನ್ಸ್ ಚೆನ್ನಾಗಿರ್ತಾವಂತೆ. ಅಲ್ಲಿಂದ ನೋಡ್ದಾಗ ಪ್ರಪಂಚ ಹೊಸದಾಗಿ ಕಾಣಿಸುತ್ತಂತೆ. ಅಲ್ಲಿಂದ ನೀನ್ ತಳ್ಬಿಟ್ರೆ ಪೀಡೆ ತೊಲಗುತ್ತೆ. ಅಲ್ಲಿ ನೀವ್ ನನ್ನನ್ ನೋಡ್ತಾ, ನಾನ್ ನಿಮ್ಮನ್ ನೋಡ್ತಾ ಲೋಕನೇ ಮರ್ತ್ಬಿಡೋಣ. ಬನ್ನಿ ಪತಿರಾಯ್ರೆ. ಏಯ್, ಇದ್ ಮೊದ್ಲೇ ಹೊಸ ಜಾಗ, ಸುತ್ತಲೂ ಫಾರೆಸ್ಟು, ಕಾಡ್ ಪ್ರಾಣಿನೂ ಇರಬಹುದು. ನಾವೇನಾದ್ರೂ ತಪ್ಪಿಸ್ಕೊಂಡ್ರೆ ಏನ್ ಗತಿ? ಅಬ್ಬಾ, ಆ ದೇವರು ನಿಮ್ಗೆ ಆಲದ್ ಮರದಂತ ಬಾಡಿ ಕೊಟ್ಟು ಆಲದ್ ಹಣ್ಣಷ್ಟು ಧೈರ್ಯನು ಕೊಟ್ಟಿಲ್ವಲ್ರಿ? ಪತಿರಾಯ್ರೆ, ಧೈರ್ಯ ಮಾಡ್ದಾಗ್ಲೇ ಲೈಫಲ್ಲಿ ಖುಷಿ ಪಡೋಕಾಗೋದು. ಬನ್ನಿ ಪತಿರಾಯ್ರೆ. ನಿನ್ನ ತೊಲಗ್ಸೋಕೆ ಇದೇ ಕರೆಕ್ಟ್ ಟೈಮ್. ಮಾಡ್ತೀನಿರು. ಪತಿರಾಯ್ರೆ, ಆ ಕಡೆ ಹೋಗಣ್ವಾ? ನಡಿ. ಪತಿರಾಯ್ರೆ, ಈಗ ಆ ಕಡೆ ಹೋಗೋಣ.
ಪತಿರಾಯ್ರೆ, ಈ ಲೊಕೇಶನ್ ಎಷ್ಟ್ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಇವಳನ್ನ ಇಲ್ಲೇ ಬಿಟ್ಟು ರಿಟರ್ನ್ ಹೋಗೋಣ ಅಂದ್ರೆ ನಂಗೆ ದಾರಿ ತಪ್ಪೋ ಹಾಗಿದೆ. ಬನ್ನಿ ಬನ್ನಿ. ಹಾ 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 ಪತಿರಾಯ್ರೆ, ಏನ್ ಮಾಡ್ತಿದ್ದೀರಾ? ಅಯ್ಯೋ ಏನಿಲ್ಲ, ಸುಮ್ಮನೆ ಜಾಲಿಯಾಗಿ ಗೀಟ್ ಎಳಿತಾ ಇದ್ದೀನಿ. ಓಕೆ. ಹಾ ನಡಿ ನಡಿ. ಇಷ್ಟೊತ್ತು ಎಲ್ಲಿಗ್ರಿ ಹೋಗಿದ್ರಿ? ನಿಂಗೆ ಯಾವಾಗ್ಲೂ ನೆನ್ಪಿರೋ ತರ ಒಂದ್ ಸರ್ಪ್ರೈಸ್ ಕೊಡೋಣ ಅಂತ ಹೋಗಿದ್ದೆ. ಸರ್ಪ್ರೈಸಾ? ಯಾ, ಏನದು? ನನ್ ಜೊತೆ ಬಾ. ಮೊದ್ಲು ನಿನ್ ಕಣ್ ಮುಚ್ಕೋ. ನಾನ್ ಕಣ್ ಮುಚ್ಕೊಂಡ್ಮೇಲೆ ಎಲ್ಲಿಗ್ ಕರ್ಕೊಂಡು ಹೋಗ್ತೀರಾ? ನನ್ ಮೇಲೆ ನಿನಗ್ ನಂಬಿಕೆ ಇದೆಯಾ ಇಲ್ವಾ? ನಿಮ್ಮನ್ನ ನಂಬ್ಲಿಲ್ಲ ಅಂದ್ರೆ ನನ್ನ ನಾನೇ ನಂಬದೇ ಇರೋ ತರ. ನಿಮ್ ಕೈ ಹಿಡ್ಕೊಂಡು ಜೀವನ ಪೂರ್ತಿ ಕಣ್ಮುಚ್ಕೊಂಡ್ ನಡಿ ಅಂದ್ರೂ ನಡಿತೀನಿ ಅಲ್ವಾ? ಅದಕ್ಕೆ ಸೈಲೆಂಟ್ ಆಗಿ ನಾನು ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಲ್ಲಿಗೆ ಬಾ. ಈ ಕಡೆನಾ ಇಲ್ಲ ಈ ಕಡೆಗಾ? ಹಾ, ಪತಿರಾಯ್ರೆ,
ಪತಿರಾಯ್ರೆ ಪತಿರಾಯ್ರೆ ನೀವಾ? ಅಲ್ಲ ನನ್ನೊಬ್ಳನ್ನೇ ಬಿಟ್ಟು ಎಲ್ಲಿ ಹೋಗಿದ್ರಿ? ಹೇಯ್, ನಾನು ಅದೇ ಕೇಳ್ತಾ ಇದ್ದೀನಿ. 1 ನಿಮಿಷ ಸೈಡ್ ಹೋಗಿ ಬರೋಷ್ಟಲ್ಲಿ ಎಲ್ಲಿ ಹೋಗಿದ್ದೆ ನೀನು? ನೀನ್ ಎಲ್ಲಿ ತಪ್ಪಿಸ್ಕೊಂಡೆ ಅಂತ ಗೊತ್ತಾಗ್ದೆ ನಾನು ಕಾರ್ಡೆಲ್ಲ ಹುಡುಕಿದೀನಿ. ಹೋಗ್ಬೇಕನ್ಸ್ದಾಗ ಹೇಳ್ಬಿಟ್ಟು ಹೋಗಕ್ಕಾಗಲ್ವಾ? ಅಲ್ಲೊಬ್ಳೆ ಬರೋವಾಗ ಎಷ್ಟು ಭಯ ಆಯ್ತು ಗೊತ್ತಾ? ನಿನ್ ಬಿಟ್ ನಾನ್ ಎಲ್ಲಿಗೆ ಹೋಗ್ಲಿ? ನಿನಗ್ ತಾಳ್ಮೆಯಿಂದ ವೇಟ್ ಮಾಡಕ್ಕಾಗಲ್ವಾ? ಸರಿ ಬಿಡಿ, ಈಗ ನಮ್ಮಿಬ್ರ ಮಧ್ಯೆ ವಾದ ಯಾಕೆ? ಅದ್ಯಾವ್ದ್ಯಾವ್ದೋ ಪ್ರಾಣಿಗಳ ಸೌಂಡ್ ಬೇರೆ ಕೇಳಿಸ್ತಿದೆ, ಕತ್ಲು ಬೇರೆ ಆಗೋ ತರ ಇದೆ. ಬೇಗ ಹೋಗೋಣ ನಡೀರಿ. ಹೀಗೆಲ್ಲ ನಡೆಯುತ್ತೆ ಅಂತಾನೆ ನಾನ್ ಮೊದ್ಲೇ ಬೇಡ ಅಂತ ಹೇಳಿದ್ದೆ. ನನ್ ಮಾತ್ ಕೇಳ್ಬೇಕಲ್ಲ. ಪ್ರಪಂಚನೇ ಮರ್ತ್ಬಿಡ್ಬೇಕು, ಏಕಾಂತದಲ್ಲಿ ಇರ್ಬೇಕು ಅಂತ ಕಾಡ್ಸಿ ಪಿಡ್ಸಿ ಕರ್ಕೊಂಡ್ ಬಂದೆ. ಇವಾಗ ನೋಡು, ನಾವ್ ಯಾವ ರೂಟಲ್ಲಿ ಹೋದ್ರೆ ಹೋಟೆಲ್ ಸೇರ್ಕೋತೀವಿ ಅನ್ನೋ ಐಡಿಯಾನೂ ಇಲ್ಲ ನನ್ಗೆ. ಇನ್ನು ಏನ್ ನೋಡ್ತಿದ್ಯಾ? ನಡಿ. ಈ ನಗು ನನಗ್ ಸೇರಿದ್ದು. ಅವಳು ಸಿಹಿ ಮಾತು ನನಗ್ ಸೇರಿದ್ದು. ಅವಳು ರೂಪಾನು ನನಗೆ ಸೇರಿದ್ದು. ನೀನೇ ನನ್ ಸರ್ವಸ್ವ ರಾಧಿಕಾ, ನೀನೇ ನನ್ ಸಂತೋಷ, ನೀನೇ ನನ್ ಪ್ರಪಂಚ. ಐ ಲವ್ ಯು, ಐ ಲವ್ ಯು ರಾಧಿಕಾ. ರಾಧಿಕಾ, ರಾಧಿಕಾ, ಕೈಲಾಶ್ ಅವರೇ, ಕೈಲಾಶ್ ಅವರೇ, ರಾಧಿಕಾ, 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 ನಿನ್ಗೇನು ಆಗಲ್ಲ ರಾಧಿಕಾ. ಕೈ ಕೈ ಕೊಡು, ಕೈ ಕೊಡು ರಾಧಿಕಾ, ಬೇಗ ಕೈ ಹಿಡ್ಕೋ ರಾಧಿಕಾ, ಹಿಡ್ಕೋ ರಾಧಿಕಾ. ನಿನ್ಗೇನಾಗಲ್ಲ ರಾಧಿಕಾ, ನಾನಿದ್ದೀನಿ ರಾಧಿಕಾ. ರಾಧಿಕಾ, ರಾಧಿಕಾ, ಗಟ್ಟಿಯಾಗಿ ಹಿಡ್ಕೋ ರಾಧಿಕಾ. ತುಂಬಾ ಭಯ ಆಗ್ತಿದೆ. ರಾಧಿಕಾ, ಗಟ್ಟಿಯಾಗಿ ಹಿಡ್ಕೋ. ಟೆನ್ಷನ್ ಮಾಡ್ಕೋಬೇಡ ರಾಧಿಕಾ, ನಿಂಗೇನು ಆಗಲ್ಲ, ಏನಾಗಲ್ಲ. ಓಕೆ, ಹತ್ತು ಹತ್ತು, ರಿಲ್ಯಾಕ್ಸ್. ರಾಧಿಕಾ, ಕಮಾನ್ ರಾಧಿಕಾ, ರಾಧಿಕಾ, ಸ್ಲೋ ಸ್ಲೋ, ರಾಧಿಕಾ, ವೆರಿ ಗುಡ್. ಹಾಗೆ ಹತ್ತು ರಾಧಿಕಾ. ನೀನೇನು ಆಗಿಲ್ಲ ತಾನೆ? ಆರಾಮಾಗಿ ಇದೆಯಲ್ವಾ ರಾಧಿಕಾ? ನೀನೇನು ಆಗಿಲ್ಲ ಅಲ್ಲ? ನನ್ಗೇನು ಆಗಿಲ್ಲ, ಆರಾಮಾಗಿರಿ. ಟೆನ್ಷನ್ ಮಾಡ್ಕೋಬೇಡಿ, ಕೂಲ್ ಡೌನ್. ಯಾರಾದ್ರೂ ಇದ್ದೀರಾ? ಪ್ಲೀಸ್ ಹೆಲ್ಪ್, ಹೆಲ್ಪ್. ರಾಧಿಕಾ, ಕೈಲಾಶ್ ಅವರೇ, ಏನೂ ಆಗಲ್ಲ. ರಾಧಿಕಾ, ರಾಧಿಕಾ, ಬಿಡಿ ಕೈಲಾಶ್ ಅವರೇ, ಏನೂ ಆಗಲ್ಲ. I miss you, Radhika. ಕೈಲಾಶ್ ಅವರೇ, ಹಿಡ್ಕೊಳ್ಳಿ.
ಬನ್ನಿ ಕೈಲಾಶ್ ಅವರೇ, ನಿಧಾನ ನಿಧಾನ. ಕೈಲಾಶ್ ಅವರೇ, ಕೈಲಾಶ್ ಅವರೇ. ಹುಷಾರು. ನಿಮ್ಗೇನು ಆಗಿಲ್ಲ ತಾನೆ? ನಿಮ್ಗೇನು ಆಗಿಲ್ಲ? ನಿಮ್ಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ನನ್ನಂತ ದುರಾದೃಷ್ಟವಂತ ಇನ್ಯಾರು ಇರ್ತಾನೆ ಇರ್ಲಿಲ್ಲ. ನಾನೇ ಇದಕ್ಕೆಲ್ಲ ಕಾರಣ. ಇದೆಲ್ಲ ನನ್ನಿಂದಾನೇ ನಡೆದಿದ್ದು. ಸಾರಿ ರೀ, ಐ ಆಮ್ ಸೋ ಸಾರಿ. ನಾನೇ ಇದಕ್ಕೆಲ್ಲ ಕಾರಣ. ರಾಧಿಕಾ, ಏನ್ ಮಾತಾಡ್ತಿದ್ಯಾ? ನೀನು ದುರದೃಷ್ಟವಂತೆ ಅಲ್ಲ, ಅದೃಷ್ಟವಂತೆ. ನೀನೇ ನೋಡ್ತಿದ್ಯಲ್ಲ, ನನಗೇನು ಆಗಿಲ್ಲ, ನಾನ್ ಚೆನ್ನಾಗಿದ್ದೀನಿ. ನೋಡು ನೋಡು, ಈ ಪ್ರಕೃತಿನೇ ಅಲ್ಲ, ಈ ಪ್ರಪಂಚದಲ್ಲಿ ನಮ್ಮನ್ನ ಯಾರು ದೂರ ಮಾಡಕ್ಕಾಗಲ್ಲ. ಅದಕ್ಕೆ ಸಾಕ್ಷಿ ಅಯ್ಯೋ ದೇವ್ರೆ, ನನ್ ಕೈಲಿ ನಡಿಯಕ್ಕಾಗಲ್ಲ. ನಡೆದು ಕಾಲೆಲ್ಲ ಬ್ಯಾಂಡ್ ಸೆಟ್ ಬಾರಿಸ್ತಿದ್ದಾವೆ ಪತಿರಾಯ್ರೆ. ಇಷ್ಟಕ್ಕೆಲ್ಲ ನೀನೇ ಕಾರಣ. ಹಠ ಮಾಡಿ ನನ್ನ ಇಷ್ಟು ದೂರ ಕರ್ಕೊಂಡ್ ಬರ್ತಿದ್ರೆ ಈ ರಗಳೆನೆ ಇರ್ತಿರ್ಲಿಲ್ಲ. ನನ್ ಮೇಲೆ ಹಾಕ್ತಿರಲ್ಲ ಪತಿರಾಯ್ರೆ. ಕರ್ಕೊಂಡ್ ಬಂದಿದ್ದಕ್ಕೆಲ್ಲ ಹೀಗಾಗಿದ್ದು. ನೀವ್ ನನ್ ಬಿಟ್ ಬಂದ್ರಿ ನೋಡಿ, ಅದಕ್ಕೆ. ನಮ್ ಕೋಳಿ ಜಗಳ ಯಾವಾಗ್ಲೂ ಇದ್ದಿದ್ದೆ. ಮೊದ್ಲಿಂದ ಹೋಗೋಣ ಬಾ. ಇಲ್ದಿದ್ರೆ ಎಲ್ಲಿಂದ ಯಾವ ಕಾಡ್ ಪ್ರಾಣಿ ಬರುತ್ತೋ ನನ್ಗಂತೂ ಗೊತ್ತಿಲ್ಲ. ಅಮ್ಮ, ನಾನಂತೂ ಇಲ್ಲಿಂದ ಕದ್ಲಲ್ಲ ಪತಿರಾಯ್ರೆ. ಯಾವ ಪ್ರಾಣಿನೂ ಬರ್ತಿರೋ ತರ ನೀವೇ ಏನಾದ್ರೂ ಒಂದ್ ಪ್ಲಾನ್ ಮಾಡ್ಬಿಡಿ. ನೀನೇ ನನ್ ಮಾತ್ ಕೇಳಲ್ಲ, ಇನ್ ಅವೆಲ್ ಕೇಳ್ತವೆ. ಅವು ಬರ್ಬೇಡ ಅಂದ ತಕ್ಷಣ ಬರ್ದೇ ಇರ್ತಾವ. ಭಯ ಪಡಿಸ್ಬೇಡಿ ಪತಿರಾಯ್ರೆ. ಈ ರಾತ್ರಿ ಎಲ್ಲ ನಾವ್ ಇಲ್ಲೇ ಇರೋದ್ ತಪ್ಪಿದಲ್ವಲ್ಲ. ಯಾವ ಪ್ರಾಣಿನೂ ಬರ್ದೇ ಇರೋ ತರ ಏನಾದ್ರೂ ಒಂದ್ ಮಾಡಿ ಪತಿರಾಯ್ರೆ, ಪ್ಲೀಸ್. ಅಮ್ಮ, ಕರ್ಮ ಗುರು ನಂದು. ಎಲ್ಲಿಗೆ ಹೋಗ್ತಿದ್ದೀರಾ? ಬಂದೆ. ಪತಿರಾಯ್ರೆ, ಏನ್ ಮಾಡ್ತಿದ್ದೀರಾ? ಬೆಂಕಿ ಹಚ್ತಿದ್ದೀನಿ. ಪತಿರಾಯ್ರೆ, ಸಾರಿ.
ಪತಿರಾಯ್ರೆ, ಪತಿರಾಯ್ರೆ, ಪತಿರಾಯ್ರೆ. ಇವಾಗ ಅದಕ್ಕೆ ಯಾಕೆ ಹಗ್ಗ ಕಟ್ತಿದ್ದೀರಾ? ರಾತ್ರಿ ಎಲ್ಲ ನಾವು ಬೋಟಲ್ಲೇ ಮಲ್ಕೋಬೇಕು, ಅದಕ್ಕೆ ಗಟ್ಟಿಯಾಗಿರ್ಲಿ ಅಂತ ಕಟ್ತಾ ಇದ್ದೀನಿ. ನಡಿ. ಹಲೋ ಅಮ್ಮ. ಹೇಳು ಕಂದ ಕೈಲಾಶ್. ಮುಂಬೈಯಲ್ಲಿ ಬಿಸ್ನೆಸ್ ಕೆಲಸ ಹೇಗ್ ನಡೀತಿದ್ಯಮ್ಮ? ಆಲ್ ಗುಡ್ ಕಂದ. ನಿನ್ನೆ ಗ್ರಹಬಲ ಚೆನ್ನಾಗಿತ್ತು ಅಂತ ಡಿಸೋಜಾ ಹತ್ರ ಅಗ್ರಿಮೆಂಟ್ ಪೇಪರ್ಸ್ ಮೇಲೆ ಸೈನು ಮಾಡಿಸ್ಬಿಟ್ಟೆ. ನಿನ್ನೆ ಗ್ರಹಬಲ ಚೆನ್ನಾಗಿತ್ತಾ? ಹೌದು ಕಂದ. ಈ 3 ದಿನ ಒಳ್ಳೇದು ಅಂತ ತಾನೆ ನೀವು ಹನಿಮೂನ್ಗೆ ಹೋಗ್ತೀವಿ ಅಂದಾಗ ಸರಿ ಅಂದಿದ್ದು. ಅದ್ರಲ್ಲೂ ನೆನ್ನೆ ಅಂತೂ ತುಂಬಾ ಒಳ್ಳೆ ದಿನ. ನಿನ್ನೆ ಅಷ್ಟೊಂದು ಒಳ್ಳೆ ದಿನಾನ ಅಮ್ಮ? ಹೌದು. ನೀನ್ ಯಾಕೆ ಹಾಗೆ ಕೇಳ್ತಿದ್ಯಾ? ಏನಿಲ್ಲ ಅಮ್ಮ. ಸರಿ, ಇಷ್ಟಕ್ಕೂ ರಾಧಿಕಾ ಹೇಗಿದ್ದಾಳೋ ಕಂದ? ಚೆನ್ನಾಗಿದ್ದಾಳಮ್ಮ. ಓಕೆ ಕಂದ, ಕಾಲ್ ಕಟ್ ಮಾಡ್ತೀನಿ. ನೀವ್ ಜೋಪಾನ. ಎಂಜಾಯ್. ಬಾಯ್. ಬಾಯ್ ಅಮ್ಮ. ಪ್ರಿಯಾ ಜೊತೆನಲ್ಲಿ ಹನಿಮೂನ್ಗ್ ಬಂದು ಸಂತೋಷವಾಗಿ ಅವಳ ಜೊತೆ ಕಾಲ ಕಳೆಯೋದ್ ಬಿಟ್ಟು ಯಾಕಮ್ಮ ಈ ಹುಚ್ಚಾಟ ಎಲ್ಲ? ಇನ್ನೂ ನಿನ್ ಬುದ್ಧಿ ಬದಲಾಗಿಲ್ವಾ? ಬದಲಾಗಿಲ್ಲ, ಬದಲಾಗೋ ಮಾತೇ ಇಲ್ಲ. ನಾವಿಬ್ರು ಸೇರ್ದೇ ಇರೋ ತರ ಮಾಡೋದಕ್ಕೆ ಇಷ್ಟೊಂದ್ ಕೀಳ್ಮಟ್ಟ ಕೇಳಿದ್ಯಾ? ರಾಧಿಕಾ, ನೀನ್ ಏನ್ ಬೇಕಾದ್ರೂ ಅನ್ಕೋ. ಆಕ್ಚುಲಿ ನಾನು ಊಟಿಗೆ ಬಂದಿದ್ದೆ ನಿಮ್ಮಿಬ್ರನ್ನು ಸೇರ್ದೇ ಇರೋ ತರ ಮಾಡೋದಕ್ಕೆ. ರಾಧಿಕಾ, ನಿಂಗೊಂದು ವಿಷಯ ಗೊತ್ತಾ? ಮೊನ್ನೆ ರಾತ್ರಿ ಡೋರ್ ಲಾಕ್ ಮಾಡಿ ಕೀ ಬಚ್ಚಿಟ್ಟಿದ್ದು ನಾನೇ. ರಾತ್ರಿ ಸ್ವಾಮೀಜಿನ ಕಳ್ಸಿದ್ದು ಕೂಡ ನಾನೇ. ಹಾಗೇನೆ ಇವತ್ ರಾತ್ರಿನೂ ಕೂಡ ನೀವಿಬ್ರು ಸೇರ್ದಿರೋ ತರ ಈ ರೂಮ್ ಕೀ ಕಾರ್ಡು ಸೂಟ್ ಕೇಸಲ್ಲಿ ಹಾಕಿದೆ. ಕೈಲಾಶ್ ಅವರೇ, ರೆಡಿ ಆದ್ರ? ಸರಿ, ಹೋಗಿ ಟಿಫಿನ್ ಮಾಡ್ಕೊಂಡ್ ಬರೋಣವಾ? ರಾಧಿಕಾ, ಟಿಫಿನ್ಗೆ ಆಮೇಲೆ ಹೋಗೋಣವಂತೆ. ಮೊನ್ನೆ ನೈಟ್ ಮಿಸ್ ಆಗಿರೋ ಕೀ ಕಾರ್ಡು ಯಾಕೆ ಸೂಟ್ ಕೇಸಲ್ಲಿದೆ? ಹಾಗೆ ನಿಂತ್ಬಿಟ್ಟಿಯಲ್ಲ ರಾಧಿಕಾ. ಕೀ ಸೂಟ್ ಕೇಸಲ್ಲಿ ಹೇಗ್ ಬಂತು? ಅದು ನಂಗೇನ್ ಗೊತ್ತು ರೀ. ನಾನಂತೂ ಇಟ್ಟಿಲ್ಲ, ನೀನು ಇಟ್ಟಿಲ್ಲ ಅಂತಿದ್ಯಾ. ಮತ್ ಹೇಗ್ ಬಂದಿರ್ಬೋದು? ಏನೋ ಬಿಡಿ, ನಂಗೆ ಗೊತ್ತಾಗ್ಬೇಕು. ಸರಿ, ಇವಾಗ ಪ್ರಿಯಾ ಅವರು ಟಿಫಿನ್ಗೆ ಬರ್ತೀನಿ ಅಂದಿದ್ರು, ಹೋಗೋಣ ಬನ್ನಿ. ನೀನ್ ಹೋಗಿರೋ ರಾಧಿಕಾ, ನಾನು ಬರ್ತೀನಿ. ಬೇಗ ಬನ್ನಿ. ನಾನು ಕೀ ಕಾರ್ಡ್ ಇಟ್ಟಿಲ್ಲ ಅಂತ ನನಗೆ ಕ್ಲಾರಿಟಿ ಇದೆ. 3ನೇ ವ್ಯಕ್ತಿ ಯಾರೂ ಇಲ್ಲ. ಅಂದ್ರೆ ರಾಧಿಕಾ ಸುಳ್ಳು ಹೇಳ್ತಿದ್ದಾಳ? ಫೋನ್ ಮಾಡ್ತಿದ್ದಾರೆ, ಲಿಫ್ಟ್ ಮಾಡಿ ಯಾರು ಅಂತ ಕೇಳಿದ್ರೆ ಮಾತಾಡ್ತಾನೆ ಇಲ್ಲ. ಈಗಾಗಲೇ ಹೀಗೆ 2-3 ಸಲ ಮಾಡಿದ್ದಾರೆ.
ನಾನು ಕೆಳಗಡೆ ಹೋಗಿದ್ದಾಗ ಒಬ್ರು ಸ್ವಾಮೀಜಿ ಸಿಕ್ಕಿದ್ರು. ಅದ್ ಹಾಗಲ್ಲ ರೀ, ನಮ್ ಬಗ್ಗೆ, ನಮ್ ಜೀವನದ ಬಗ್ಗೆ ಇರೋದ್ನ ಇದ್ದಾಗೆ ಹೇಳಿದ್ರು. ಮೊದಲನೇ ದಿನ ರೂಮ್ ಲಾಕ್ ಆಗಿತ್ತು ಅಂತ ನಾವಿಬ್ರು ಸೇರೋದಕ್ಕೆ ಸಾಧ್ಯ ಆಗ್ಲಿಲ್ಲ. 2ನೇ ದಿನ ಸ್ವಾಮೀಜಿ ಹೆಸರು ಹೇಳಿ ರಾಧಿಕಾನೇ ಬೇಡ ಅಂದ್ರು. ಇವತ್ತು ಕೂಡ ಕೀ ಕಾರ್ಡ್ ಸೂಟ್ ಕೇಸಲ್ಲಿ ಇಟ್ಟಿದ್ಯಾ ಅಂದಾಗ ಗಾಬರಿ ಆದ್ಲು. ರಾಧಿಕಾ ಬೇಕು ಅಂತ ಹೀಗೆಲ್ಲ ಮಾಡ್ತಿದ್ದಾಳ? ಹಾಯ್, ಆಲ್ ಈಸ್ ವೆಲ್. ನಮ್ ರೆಸಾರ್ಟ್ ಬಂದಿರೋ ಜೋಡಿಗಳನ್ನ ಎಂಟರ್ಟೈನ್ ಮಾಡೋದಿಕ್ಕೆ ಆರ್ಕೆಸ್ಟ್ರಾ ಪ್ರೋಗ್ರಾಮ್ ಅರೇಂಜ್ ಮಾಡಿದೀವಿ. ಸಿಂಗರ್ಸ್ ರಾಜೇಶ್ ಅಂಡ್ ಸುಚಿತ್ರಾ. ಅವರ ಅದ್ಭುತವಾದ ಹಾಡುಗಳಿಂದ, ಕೋಗಿಲೆ ಕಂಠದಿಂದ ನಿಮ್ಮೆಲ್ಲರ ಮೇಲೂ ಮೋಡಿ ಮಾಡ್ತಾರೆ. ಇನ್ಯಾಕ್ ತಡ ಮಾಡೋದು? ನೀವ್ ಇಷ್ಟಪಡೋ ಹಾಡುಗಳನ್ನ ನೀವ್ ಇಷ್ಟಪಡೋರಿಗೋಸ್ಕರ ಡೆಡಿಕೇಟ್ ಮಾಡೋದಕ್ಕೆ ರೆಡಿಯಾಗಿರಿ. ಓಕೆ, ಆರ್ ಯು ರೆಡಿ? ಗಿವ್ ದೆಮ್ ಎ ಬಿಗ್ ಕ್ಲಾಪ್ಸ್. ಮೊದಲನೇದಾಗಿ ಮೊದಲನೇ ಸಾಂಗ್ ನ ನಮ್ಮ ರೆಸಾರ್ಟ್ ಪರವಾಗಿ ನಿಮ್ಮೆಲ್ಲರಿಗೂ ಡೆಡಿಕೇಟ್ ಮಾಡ್ತಿದ್ದೀನಿ. ಮೈ ಆರ್ಕೆಸ್ಟ್ರಾ ಇಸ್ ಲೈವ್. ಹೊಡಿರಿ ಚಪ್ಪಾಳೆ, ಕಮಾನ್. ಮೂರು ದಿನದಲ್ಲಿ ನಾವು ಒಂದಿನನೂ ಸೇರೋಕಾಗ್ಲಿಲ್ಲ. ಕೈಲಾಶ್ ಅವರು ಬಾಯ್ಬಿಟ್ಟು ಹೇಳ್ದೇ ಇದ್ರು ತುಂಬಾ ಬೇಜಾರ್ ಮಾಡ್ಕೊಂಡಿರ್ತಾರೆ. ಇವತ್ತು ಸೇರ್ಲೇಬೇಕು. ಅದಕ್ಕಿಂತ ಮುಂಚೆ ನನ್ನ ಪ್ರೀತಿ ಬಗ್ಗೆ ಅವ್ರಿಗೆ ಡೀಟೇಲ್ ಆಗಿ ಹೇಳಿ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು. ಇಲ್ಲಾಂದ್ರೆ ಗಂಡನಿಂದನೇ ನಿಜ ಮುಚ್ಚಿಟ್ಟೆ ಅಂತ ನನ್ನ ಮನಸ್ಸು ಪ್ರತಿದಿನ ಸುಡ್ತಾ ಇರುತ್ತೆ. ಒಂದ್ ನಿಮಿಷ ಬಂದೇ ಇರಿ. ಯಾಕೆ ರಾಧಿಕಾ ಹಾಗಿದ್ಯಾ? ಏನೂ ಇಲ್ಲ ರೀ. ಬೇರರ್ ಕಮ್. ಥ್ಯಾಂಕ್ ಯು. ಒಂದು ನಿಮಿಷ ಇರು. ಇದನ್ನ ತಗೊಂಡು ಹೋಗಿ ಮ್ಯಾನೇಜರ್ ಕೊಡು. ಓಕೆ ಸರ್.
ಓಕೆ 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 ದ ನೆಕ್ಸ್ಟ್ ಸಾಂಗ್ ಈಸ್ ಡೆಡಿಕೇಟೆಡ್ ಟು ರಾಧಿಕಾ. ಹುಸಿಯಾಗಿದೆ ಪ್ರೀತಿಯು ಬಲೆಯಾಗಿದೆ ಅಳುವಿಗೂ ಅಳು ಬರು ಈ ಹಾಡನ್ನು ಕೇಳಿ ನಿನ್ನ ಮನಸ್ಸು ಒದ್ದಾಡ್ತಿದೆ ಅಂದರೆ ನೀನಿನ್ನೂ ನನ್ನ ಮರ್ತಿಲ್ಲ ಅಂತಾಯ್ತು ರಾಧಿಕಾ. ನಮ್ಮ ಪ್ರೀತಿ ಅಮರ, ನಮ್ಮ ಪ್ರೀತಿ ಶಾಶ್ವತ. ಖಂಡಿತ ನೀನು ವಾಪಸ್ ನನ್ನ ಹತ್ರ ಬರ್ತೀಯ. ನಾನು ನಿನ್ ಜೊತೆ ಮಾತಾಡ್ಬೇಕು. ನಾನು ನಿನ್ನ ಜೊತೆ ಮಾತಾಡಬೇಕು. ನೀನೇನು ಹೇಳ್ಬೇಕಂತಿದ್ದೆ? ನೀವೇನ್ ಮಾತಾಡ್ಬೇಕು ಹೇಳಿ. ಇಲ್ಲಲ್ಲ, ನನ್ನ ಜೊತೆ ಬಾ, ಅಲ್ಲಿ ಘಂಟಾ ಘೋಷವಾಗಿ ಹೇಳ್ತೀನಿ.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.